ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 4-5 ಡೇಸ್ ಆಯಿತಾ, ಅಂದರೆ ಡೈರೆಕ್ಟ್ ಫೇಸ್ ಟು ಫೇಸ್ ವ್ಲಾಗ್ನ ಮಾಡಿ. ಎಸ್ ಹೌದು, ಹಬ್ಬ ಅದು ಇದು ಇದರಿಂದ ಅಷ್ಟೊಂದು ವ್ಲಾಗ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಇರೋದನ್ನೇ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಇವಾಗ ಫೇಸ್ ಇಟ್ಕೊಂಡು ಕ್ಯಾಪ್ಚರ್ ಮಾಡಬೇಕಂದ್ರೆ ಟೈಮ್ ಹಿಡಿಯುತ್ತೆ, ಆಗ್ತಾಯಿರಲಿಲ್ಲ. ಸೊ ಕಂಟಿನ್ಯೂಸ್ ಆಗಿ ವೀಡಿಯೋ ಬರಬೇಕು. ನನ್ನ ಬರ್ಡೇ ದಿನ ಒಂದಿನ ಏನು ವೀಡಿಯೋ ಮಿಸ್ ಆಗಿದೆ ಬಿಟ್ಟರೆ ಕಂಟಿನ್ಯೂಸ್ ಆಗಿ ಬರ್ತಾಯಿದೆ. ಸೊ ಹಾಗಾಗಿ ವ್ಲಾಗ್ನ ಮಿಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಇನ್ನೊಂದೇನೆಂದರೆ ನಾನು ಫೇಸ್ ತೋರಿಸಿನೂ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ, ಬಟ್ ವಾಯ್ಸ್ ಓವರ್ ಅಲ್ಲೇ ಕೊಡೋಕ್ಕಾಗ್ತಾಯಿಲ್ಲ. ಸಮ್ಟೈಮ್ಸ್ ಏನಾಗ್ತಾಯಿದೆ ಅಂದರೆ, ನಾನೇನೋ ಕೆಲಸ ಮಾಡ್ತಾಯಿರ್ತೀನಿ, ನನ್ನ ಮಗಳು ಮೊಬೈಲ್ ನೋಡ್ತಾ ಇರ್ತಾಳೆ, ಅದ್ರದ್ದು ವಾಯ್ಸ್ ನನ್ನ ವಾಯ್ಸಿಗಿಂತ ಅದ್ರದ್ದು ವಾಯ್ಸ್ ಜಾಸ್ತಿ ಕೇಳಿಸುತ್ತೆ. ಅವಾಗ ಏನಾಗುತ್ತೆ ಅಂದರೆ ಕಾಪಿರೈಟ್ ಬಂದುಬಿಡುತ್ತೆ. ನನ್ನ ವಾಯ್ಸ್ ವಾಲ್ಯೂಮ್ಗಿಂತ ಅದ್ರದ್ದು ಬ್ಯಾಕ್ಗ್ರೌಂಡಲ್ಲಿ ವಾಲ್ಯೂಮೇ ಜೋರಾಗಿ ಬರ್ತಾ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಅದರಲ್ಲೆಲ್ಲ ಸ್ಕಿಪ್ ಮಾಡ್ತಾಯಿದ್ದೀನಿ ನಾನು, ಹಾಗಾಗಿ ಹಾಕೋಕ್ಕಾಗಲಿಲ್ಲ. ಎಸ್, ಇವತ್ತಿನ ವ್ಲಾಗ್ ಇವತ್ತೇ ಬರ್ತಾಯಿದೆ. ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಆಗಿಲ್ಲ. ನೀವೆಲ್ಲ ಹಿಂದೆ ವ್ಲಾಗ್ನ ನೋಡಿದರೆ ನಾನು ತಿಳಿಸಿದ್ದೀನಿ, ಅಲ್ಲಲ್ಲಿ ಬಿಟ್ಟಲ್ಲಿ ಹೇಳಿದ್ದೀನಿ. ಎಸ್, ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಈ ವಾರ ಅಥವಾ ಮುಂದಿನ ವಾರ ಗೊತ್ತಿಲ್ಲ. ಎಕ್ಸಾಕ್ಟಾಗಿ ಇದೇ ವಾರ ಮಾಡ್ತೀನ ಮುಂದಿನ ವಾರ ಮಾಡ್ತೀನಿ ಅಂತ ಇನ್ನೊಂದು 2 ದಿನದಲ್ಲಿ ಗೊತ್ತಾಗುತ್ತೆ. ಸೊ ಅರ್ಧ ಕ್ಲೀನಾಗಿದೆ ಗೈಸ್, ನೀವು ವ್ಲಾಗ್ನ ನೋಡಿದ್ದೀರಾ, ಅರ್ಧ ಕ್ಲೀನಾಗಿದೆ. ಇನ್ನೂ ಒಂದು ಸ್ವಲ್ಪ ಪಾತ್ರೆಗಳದೆಲ್ಲ ಕ್ಲೀನಿಂಗ್ದು ವ್ಲಾಗ್ನ ನಾನು ಹಾಕಿಲ್ಲ. ಆದರೆ ಇನ್ನೊಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿದಾಗ ಅದರಲ್ಲೇ ಎಡಿಟ್ ಮಾಡಿ ಹಾಕ್ಬಿಡ್ತೀನಿ. ಸುಮ್ಮನೆ ಅದು ಕ್ಲೀನಿಂಗ್ದೇ ಹಾಕ್ಕೊಂಡೋದ್ರೆ ಅಷ್ಟು ಸರಿ ಅನಿಸಲ್ಲ ಹಾಕ್ಬಿಟ್ಟು ಅದೊಂದು ವ್ಲಾಗ್ನ ಹಾಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಅರ್ಧ ಕಿಚನ್ ಅಂದರೆ ಮೇಲುಗಡೆ ಪಾರ್ಟೆಲ್ಲ ತೊಳೆದಿಟ್ಟಿದ್ದೀನಿ, ಮೇಲೆದೆಲ್ಲ ಏನೇನು ಪಾತ್ರೆಗಳಿತ್ತು ಅದೆಲ್ಲ. ಒಂದು ರೀಲ್ಸ್ ಕೂಡ ಹಾಕಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಅದ್ರದ್ದು. ಕೆಳಗಡೆ ಅಂದರೆ ಈ ನಾರ್ಮಲ್ ನಾವು ಇಟ್ಕೊಂಡಿರ್ತೀವಲ್ಲ ಡ್ರಾಸು, ಕಿಚನ್ ಕ್ಯಾಬಿನೆಟ್ಸಲ್ಲಿ, ಅದನ್ನು ನಾನು ತೊಳ್ಕೊಬೇಕು. ಫಸ್ಟ್ ಇವತ್ತು ರೂಮಲ್ಲಿರೋ ಬಟ್ಟೆಗಳು, ಕಬೋರ್ಡ್ದು ಬಟ್ಟೆಗಳೆಲ್ಲ ತೆಗೆದು ಜೋಡಿಸ್ಕೊಳ್ಳೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ಮಾಡಿಕೊಂಡು ಟೈಮ್ ಇತ್ತಂದರೆ ಇವತ್ತೇ ಕಿಚನ್ ಶುರು ಮಾಡ್ತೀನಿ. ಫಸ್ಟ್ ಅದು ಕ್ಲೀನ್ ಆಗಿಬಿಡ್ಲಿ ರೂಮ್ದು, ಕಬೋರ್ಡ್ದು. ಆವಾಗ ಆಲ್ಮೋಸ್ಟಾಗಿ ರೂಮ್ದೆಲ್ಲ ಕ್ಲೀನಿಂಗ್ ಫಿನಿಶ್ ಆಗಿಬಿಡುತ್ತೆ. ಇನ್ನು ಬಾಕಿ ಉಳಿಯೋದೇನೆಂದರೆ ಇನ್ನೊಂದು ರೌಂಡ್ ಹಬ್ಬ ಹಿಂದೆ 1 ಡೇ ಮುಂಚೆ ಇನ್ನೊಂದು ಸತಿ ಹಾಸಿಗೆ ಬಟ್ಟೆ ಕಂಬಳಿ ಎಲ್ಲ ಹಬ್ಬ ಇರುತ್ತಲ್ಲ, ಸೊ ಆಲ್ರೆಡಿ ಎಲ್ಲ ವಾಶ್ ಆಗಿದೆ. ಇನ್ನೊಂದು ರೌಂಡ್ ವಾಶ್ಗೆ ಹಾಕ್ತೀನಿ, ಅಷ್ಟು ಬಿಟ್ಟರೆ ಇನ್ನು ರೂಮ್ದು ಇನ್ನೇನು ಇರಲ್ಲ ಬ್ಯಾಲೆನ್ಸು. ವಾಶ್ರೂಮ್ ಅಂತೂ ಒಂದಿನ ಬಿಟ್ಟು ಒಂದಿನ ತೊಳಿತಾನೆ ಇರ್ತೀನಿ. ಸೊ ಹಂಗಾಗಿ ಅದ್ರದ್ದು ಪ್ರಾಬ್ಲಮ್ ಇಲ್ಲ. ಈಗ ಕಬೋರ್ಡ್ ಒಂದು ಕ್ಲೀನ್ ಮಾಡ್ಕೋಬೇಕು ಗೈಸ್. ಈಗ ಬಟ್ಟೆ ಎಲ್ಲ ತೆಗೆದು ಜೋಡಿಸ್ಬೇಕು. ನಾನು ಹಾಗೆ ಆ ಕಡೆ ತಿರುಗಿಸ್ತೀನಿ ಕ್ಯಾಮ್ರಾ. ಒಂದು 5 ದಿವಸದಿಂದ ಬಟ್ಟೆ ಒಗಿತಾ ಇದ್ದೀವಿ. ಒಂದಷ್ಟು ಒಣಗ್ತಾ ಇದೆ, ಒಂದಷ್ಟು ಒಣಗ್ತಾ ಇಲ್ಲ. ಮತ್ತು ಇಲ್ಲಿ ತಂದು ಹಾಕಿದ್ದೀನಿ. ಕಬೋರ್ಡ್ ಕ್ಲೀನ್ ಮಾಡ್ಕೋಬೇಕು ಫಸ್ಟು. ಅಮ್ಮ ಅವ್ರದ್ದು ಹಬ್ಬ ಮುಗ್ದೋಗ್ಲಿ. ಮಧ್ಯದಲ್ಲಿ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಟಯರ್ಡಾಗಿ ಅದನ್ನು ಹಬ್ಬನೂ ಮಾಡೋಕ್ಕಾಗಲ್ಲ. ಮಧ್ಯದಲ್ಲಿ ನಾನು ಗಜಿಬಿಜಿ ಬೇಡ ಅಂತ ನಾನು ಮಂಗಳವಾರ ಏನು ಕ್ಲೀನ್ ಮಾಡಿದ್ನೋ ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟೆ. ಮತ್ತು ಅಲ್ಲಿಂದ ಮುಂದಕ್ಕೆ ನನಗೆ ಏನು ಕ್ಲೀನಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಆ ಬಟ್ಟೆಗಳೆಲ್ಲ ಹಾಗೆ ಇದೆ. ಈಗ ಹೆಂಗಿರೂ ಮಡಚಬೇಕು ಕಬೋರ್ಡು. ಮತ್ತು ನಾನು ಮಡಚಿಡೋದು ಮತ್ತು ಅದನ್ನೂ ಎತ್ಕೊಳ್ಳೋದು ಅಂತೇಳಿ ಆಲ್ಮೋಸ್ಟ್ 4 ದಿನದ ಬಟ್ಟೆ ಫುಲ್ ಸೋಫಾ ಆಗಿದೆ ಗೈಸ್. 3 ಸೀಟರ್ದು ತೋರಿಸ್ತೀನಿ. ಈಗ ಅದೆಲ್ಲ ಫಸ್ಟ್ ಏನು ಮಾಡ್ತೀನಿ, ಕಬೋರ್ಡ್ದೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಇದನ್ನು ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡು ಅದರಲ್ಲಿ ಯಾವುದ್ಯಾವ್ದ್ರಲ್ಲಿ ಜೋಡಿಸ್ಬೇಕು ಅದನ್ನು ಹಾಗೆ ಜೋಡಿಸ್ತೀನಿ. ಬನ್ನಿ ಕಬೋರ್ಡ್ ಕ್ಲೀನಿಂಗ್ ಮಾಡೋಕ್ಕೆ ಹೋಗೋಣ. ನೋಡಿಸ್ತೀನಿ ನೋಡಿ ಹಾಗೆ. ನೋಡಿ ಗೈಸ್, ಎಷ್ಟಿದೆ ಗೊತ್ತಾ, ಇಷ್ಟು ಬಟ್ಟೆ ಇದೆ. ಇದೆಲ್ಲ ಸೋಫಾ ಕವರು ಎಲ್ಲ ಒಳಗಡೆ ಒಂದು ಸೋಫಾ ಇದೆ, ಅದಕ್ಕೆ ಹಾಕಿರ್ತೀನಿ. ಈಗ ಅದಕ್ಕೆ ಬೇರೆ ಹಾಕಿದ್ದೀನಿ, ಈಗ ವಾಶ್ ಆಯಿತು. ಇದೆಲ್ಲ ಮಡಚಿ ಎತ್ತಿಟ್ಬಿಡ್ತೀನಿ. ಇದು ಮಡಚಿದ್ರೆ ಮುಗೀತು. ಸೊ ಫಸ್ಟ್ ಮಡಚಿಟ್ಕೊಂಡ್ಬಿಡ್ತೀನಿ. ಆಮೇಲೆ ರೂಮಿಂದು ಎಲ್ಲ ಎತ್ಕೊಂಡು ಅದ್ರ ಜೊತೆಗೆ ಇವಾಗ ನನ್ನ ಮಗಳದೇ ಸಪ್ರೇಟು, ನಮ್ಮ ಯಜಮಾನ್ರದ್ದೇ ಸಪ್ರೇಟು, ಹಾಗಾಗುತ್ತೆ. ಇವಾಗ ಫಸ್ಟ್ ನಂದು ನನ್ನ ಮಗಳದ್ದು ಕಬೋರ್ಡ್ ಕ್ಲೀನ್ ಮಾಡ್ಕೋಬೇಕು. ತಿಪ್ಪೆ ಆದರೂ ವಾಸಿ ಹಂಗಾಗಿದೆ ಇಬ್ರದ್ದು. ನಮ್ಮ ಯಜಮಾನ್ರಿಗೆ ಪಾಪ ಮೇಲ್ಮೇಲೆ ಯೂನಿಫಾರ್ಮ್ ಬಿಟ್ಟರೆ ಬೇರೆ ಬಟ್ಟೆ ಹಾಕಲ್ಲ ಅವರು. ಹಾಗಾಗಿ ಅಲ್ಲಿಂದ ಅಲ್ಲೇ ಮೇಲಿಂದ ಮೇಲೆ ಹಾಗೆ ಸರಿ ಹೋಗುತ್ತೆ ಅವ್ರದ್ದು. ಇರೋದೇ ಒಂದು ಇದರಲ್ಲಿ ಅವ್ರದ್ದು ಜೋಡಿಸಿದ್ದೀನಿ. ನಾನು ಅಂದರೆ ನನ್ನ ಮಗಳು ನನಗೆ ಹತ್ರಷ್ಟು ಕಿತ್ತು ಬಿಸಾಕಿದ್ದಾಳೆ ಬಟ್ಟೆಗಳನ್ನ. ಫಸ್ಟ್ ಇದನ್ನ ಮಡ್ಚ್ಕೊಳ್ತೀನಿ. ಆಮೇಲೆ ಟ್ರೈಪೋಡ್ ಫಿಕ್ಸ್ ಮಾಡಿ ರೂಮ್ದು ಕಬೋರ್ಡ್ಗೆ ಏನಂತಾರೆ ಕಬೋರ್ಡ್ದು ಎಲ್ಲ. ಈ ಮಳೆ ಬೀಳ್ತಾ ಇದೆ ಗೈಸ್, ಫೋನ್ ಹಿಂಗೆ ಇಟ್ಕೊಂಡಿದ್ರೆ ಹಂಗೆ ಬೆರಳುಗಳು ಹಿಂಗೆ ಇಟ್ಕೊಂಬಿಟ್ಟೈತೆ. ಏನು ಮಾಡೋಣ ಹೇಳಿ, ಹಂಗೆ ಇಟ್ಕೊಂಡಿದ್ದೀನಿ, ಹಾಗೆ ಇಟ್ಕೊಬಿಡ್ತು. ಸೊ ಇಷ್ಟು ಬಟ್ಟೆನ ಈಗ ಮಡಚಿ ಎತ್ತಿಡಬೇಕು. ಅದ್ರ ಜೊತೆಗೆ ಕಬೋರ್ಡಲ್ಲಿರೋದನ್ನ ತೆಗಿಬೇಕು. ಇದನ್ನು ಮಡಚ್ಕೊಂಡು ಟ್ರೈಪೋಡ್ಗೆ ಮೊಬೈಲ್ ಹಾಕ್ಕೊಂಡು ಸಿಗ್ತೀನಿ.
ಎಸ್ ಗೈಸ್, ಇದು ಹಾಲಲ್ಲಿತ್ತಲ್ಲ ಅದೆಲ್ಲ ಮಡಚಿಟ್ಕೊಂಡಿದ್ದೀನಿ. ಮೇಲೆಗಡೆ ಹಾಸ್ಗೆ ಬಿಟ್ಟು ಅದೆಲ್ಲ ಸಪ್ರೇಟು ಎಲ್ಲ ಮಡಚಿ ಇಟ್ಟಿದ್ದೀನಿ. ಈಗ ಫಸ್ಟು ಕಬೋರ್ಡ್ ಎಲ್ಲ ಆಚೆಗೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಒರೆಸ್ಕೊಂಡು ಮತ್ತು ಅದೆಲ್ಲ ಮಡಚಿ ರಿಟರ್ನ್ ಎತ್ತಿಟ್ಬಿಟ್ಟು ಇದನ್ನು ಹಂಗಂಗೆ ಸೇರಿಸಿ ಇಟ್ಬಿಡ್ತೀನಿ ಗೈಸ್. ಈಗ ಟೈಮ್ ಎಷ್ಟಾಯಿತು ಗೊತ್ತಾ? 8 ಗಂಟೆ 8 ನಿಮಿಷ. ನಾನು 7:45ಕ್ಕೆ ಶುರು ಮಾಡಿದೆ ಮಡ್ಚೋಕ್ಕೆ. ಇದೇ 25 ನಿಮಿಷ ಆಯಿತು. ಇನ್ನು ಕಬೋರ್ಡ್ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ನೋಡೋಣ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಪ್ಲೇಸ್ ಗೈಸ್ ನೋಡಿ, ಕಬೋರ್ಡ್ ಈ ಪರಿಸ್ಥಿತಿಲಿ ಐತೆ. ಇದನ್ನ ಈಗ ಮಡ್ಚ್ಕೊಬಿಡೋಣ. ಜಾಸ್ತಿ ಮಾತ್ರದೇನಿಲ್ಲ, ಎಲ್ಲ ಎತ್ತಿ ಕಡೆಗೆ ಹಾಕೊಂತೀನಿ. ಫಸ್ಟ್ ನಾನು ಮೇಲೆಗಡೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ವಾಯ್ಸ್ ಎಷ್ಟು ಕ್ಲಿಯರ್ ಆಗಿ ಕೇಳಿಸ್ತೈತೋ ಇಲ್ವೋ ಗೊತ್ತಿಲ್ಲ ಗೈಸ್. ನನಗೂ ಹೆಡ್ಸೆಟ್ ಹಾಕೊಂಡಿದ್ದೀನಿ, ಅಂದರೆ ಏನಂತಾರೆ, ಇಲ್ಲೊಂದು ಪಂಚೆ ಹಾಸ್ಕೊಂಡಿದ್ದೀನಿ. ಹಾಸಿಗೆ ಪಕ್ಕ ಒಂದು ಸೋಫಾ ಇದೆ, ಅದ್ರ ಮೇಲೆ ಪಂಚೆ ಹಾಸ್ಕೊಂಡು ಅದ್ರ ಮೇಲೆ ಎಲ್ಲ ಬಟ್ಟೆ ಹಾಕೊಳ್ತಾ ಇದ್ದೀನಿ ನಾನು. ಇದು ಆಲ್ಸ್ ಗುಡ್ನೆಸ್ ಅವ್ರದ್ದು ಸ್ಪ್ರೇ ಯೂಸ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಎಲ್ಲ ಇಲ್ಲೇ ತುಂಬಿದ್ದೀನಿ. ನಮಗಂತೂ ಒಂದು ಬಟ್ಟೆನೇ ಯಾವಾಗ ಮಡ್ಚ್ಕೊಂಡಿಲ್ಲ ಬಿಡಿ. ಹೋಗ್ಲಿ, ಅದು ಮಡ್ಚಿರೋದಿದೆ, ಅದು ಹಂಗೆ ಎತ್ತಿಡೋಣ ಅನ್ನೋದಕ್ಕೆ ಎಲ್ಲ ಕೆದ್ರು ಹೋಗಿದೆ. ಡೈಲಿ ಕೆಲ್ಸಕ್ಕೆ ಹಾಕೊಂಡು ಹೋಗ್ಬೇಕಲ್ವಾ, ಅದು ಒಂದಿನ ಒಂದು ಎಳಿತೀನಿ, ಇನ್ನೊಂದಿನ ಇನ್ನೊಂದು ಎಳಿತೀನಿ. ಅದು ಹಂಗೆ ಆಗಿ 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 ವಾಪಸ್ ಜೋಡ್ಸೋಕ್ಕೆ ಟೈಮ್ ಇಲ್ಲ. ಹಾಗಾಗಿ ಬೇಡದಿರೋದೆಲ್ಲ ಹಾಗೆ ಬಿಸಾಕೊಂಡ್ಬಿಡೋಣ. ಇನ್ನು ಅದೆಲ್ಲ ಇಟ್ಕೊಂಡ್ರೆ ಹೆವಿ ಆಗಿಬಿಡುತ್ತೆ. ಹಾಲಲ್ಲಿ ಮಗಳು ಅವಳೆದ್ದೋಳಷ್ಟೊತ್ತಿಗೆ ಈಗ ಕೆಲಸ ಮುಗ್ದಿರಬೇಕು. ಇಲ್ಲ ನಡೀತೀನಿ ಕತೆ. ಇದು ನನ್ನ ಮಗಳದು ಒಂದು ಸೆಟ್ ಇಟ್ಕೊಂಡಿದ್ದೀನೋ ಇಲ್ಲ ಒಂದೇ ಇದೆಯೋ ಗೊತ್ತಿಲ್ಲ ಗೈಸ್. ಅವಳು ಪ್ರೀ ಟರ್ಮು, ಹಾಗಾಗಿ ಪುಟ್ಟು ಕಾಲಿಗೆ ಅಂತ ತೊಗೊಂಡು ಬಂದಿದ್ದಿದ್ದು ಆವಾಗ ಶೂ ಒನ್ ಟೈಮ್ ಏನೋ ಹಾಕಿದ್ದೀವಿ. ಸೊ ಅದಕ್ಕೆ ಅವಳದು ಯಾವುದು ಕೆಲವೊಂದು ಐಟಮ್ಸ್ ಇಲ್ಲ, ಇಟ್ಕೊಂಡಿಲ್ಲ. ಅವಳು ಪ್ರೀ ಟರ್ಮ್ ಆಗಿರೋದ್ರಿಂದ ಅವಳಿಗೆ ಜಸ್ಟು ಸ್ಪಾಂಜ್ ಬಾತ್ ಮಾಡಿಸ್ತಾ ಇದ್ವಾ. ಸೊ ಅವಳದು ಏನಂತಾರೆ, ಡ್ರೆಸ್ ಎಲ್ಲ ಸಿರಪ್ ಹಾಕಿ ಅದು ಇದು ಹಾಕಿ ಮಾಡ್ತಾಯಿದ್ದಿದ್ದು, ಹಂಗಾಗಿ ಕರೆಗಳು ಕಟ್ಕೊಬಿಡೋದು. ಸೊ ಇದ್ರದ್ದು ಒಂದು ಸೆಟ್ ಇರಬೇಕಾ, ಇದು ಒಂದೇ ಇದೆಯೋ ಗೊತ್ತಿಲ್ಲ, ಒಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಅವಳದು ಅಂತ ತೋರ್ಸೋದಕ್ಕೆ. ನೀನು ಚಿಕ್ಕ ಪಾಪು ಆಗಿದ್ದಾಗ ಯೂಸ್ ಮಾಡ್ತಾಯಿದ್ದು ಅಂತ ಕಡಿದಿರ ಇಟ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ನೋಡೋಣ, ಅದನ್ನು ನನಗೆ ಕಾಪಾಡ್ಕೊಳ್ಳೋಣ ಟ್ರೈ ಮಾಡ್ತೀನಿ. ನನ್ನ ಮಗಳದು ಕೆಲವೊಂದು ಬಟ್ಟೆ ಇಲ್ಲೇ ಐತಿದೆ, ಅವಳು ಕೆಳಗಡೆದು. ಅದು ನೋಡಿ ಎಷ್ಟು ಸಿಗ್ತವೆ ಒಳಗಡೆ. ಇದೆಲ್ಲ ಅವಳು ಕಾಣಿಸ್ತಿದ್ದ ಮುಚ್ಚಿಟ್ಟಿರ್ತೀನಿ, ಅದು ಇಲ್ಲೇ ಇರುತ್ತೆ. ಏನಂತ ಬಟ್ಟೆ ಇಲ್ಲ ಇದರಲ್ಲಿ. ಇವಾಗ ನಾನು ತೆಗೆದು ಬಿಸಾಕ್ತೀನಿ ಅಂದರೆ ಇದರಲ್ಲಿ ನಾನು ಡೈಲಿ ಹಾಕೊಂಡು ಹೋಗೋದು ಒಂದು 5 ಜೊತೆನೇ ಸಿಗೋದು ಬಟ್ಟೆ ಅಷ್ಟೇ ಸಿಗೋದು. ಇದೊಂದು ಉಂಡಿ ಮಾಡಿದ್ದೀವಿ, ಇದು ದೇವ್ರ ಮುಂದೆ ಇಟ್ಬಿಟ್ಟು ಬರ್ತೀನಿ. ಹಾಗೆ ಬಟ್ಟೆ ಎತ್ಕೊಬರ್ತೀನಿ ಒರೆಸ್ಕೊಡೋದಕ್ಕೆ. ಮನೆಗೆ ಬಂದು ಈ ನವೆಂಬರ್ಗೆ ಇನ್ನೇನು 1 ವರ್ಷ ಆಗ್ತಾಯಿದೆ.
ಬಂದಾಗ ಒರೆಸಿ ಜೋಡಿಸಿದ್ದೆ. ಆಮೇಲೆ ಒಂದು ಸತಿ ಏನೋ ಇನ್ನೊಂದು ಸತಿ ತೆಗೆದು ಎಲ್ಲ ಬಟ್ಟೆ ಎಲ್ಲ ತೆಗೆದು ಒಂದು ಸತಿ ಜೋಡಿಸ್ಕೊಂಡಿದ್ದೆ ಅಷ್ಟೇ. 2 ಸತಿ ಜೋಡಿಸಿರೋದು. ಇದು ಥರ್ಡ್ ಟೈಮೇ ಇರಲ್ಲ. ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ಟೈಮೇ ಇರಲ್ಲ. ಯಾವಾಗ ಮಾಡ್ಕೋಬೇಕು ಏನು. ಈಗ ಹಬ್ಬ ಅನ್ನೋದಕ್ಕೆ ಹಬ್ಬದ್ರೆಲ್ಲ ಅದು ಕ್ಲೀನಾಗಿ ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕೆಲ್ಸಕ್ಕೆ ಹೋಗೋಣ ಮನೇಲಿ ಇರ್ತೇವೆ ಅಂದರೆ ಏನೋ ಒಂಚೂರು ನನಗೆ ಹಿಂಗೆ ಮಾಡ್ಕೋಬೋದು. ಕೆಲ್ಸಕ್ಕೆ ಹೋಗೋದ್ರಿಂದ ಹೆಂಗಾಗುತ್ತೆ ಬಂದರೆ ನಾವು ಸುಧಾರಿಸ್ಕೊಳ್ಳೋಣ ಅನ್ನೋಕ್ಕೆ ನನ್ನ ಮಗಳು ಮಾತಾಡ್ಸೋಕ್ಕೆ ಒಂದೊಂದ್ಸತಿ ಆಗಲ್ಲ. ಏನಂತ ಒಂದ್ಸತಿ ನಮಗೆ ಕೆಲಸದ ಪ್ರೆಷರ್ ಇರಿಟೇಟ್ ಆಗ್ಬಿಡುತ್ತೆ. ಏನೇನು ಬೇಡ ಯಾವುದು ಬೇಡ ಹೋಗಪ್ಪ ಅನ್ನೋದು. ಅದು ಅವ್ರಿಗೆ ಯಾರು ನಾವೇ ಅಲ್ವಾ. ಎಷ್ಟೊಂದು ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೋಬೇಕು ಅಂತೀವಿ. ನನಗೆ ಮನೆ ಕೆಲಸನೇ ಆಗೋಗುತ್ತೆ. ಬಂದರೆ ಮಕ್ಕಳು ಟೈಮ್ ಕೊಡಬೇಕು. ಅದಕ್ಕೋಸ್ಕರ ನನ್ನ ಕೈಲಿ ಆದಷ್ಟು ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಮಾಡೋದು, ಸ್ಯಾರಿ ಬಿಸ್ನೆಸ್ಸು ಅಂತ. ಸ್ಯಾರಿ ಬಿಸ್ನೆಸ್ಸು ಯಾಕೋ ನಮ್ಮ ಕೈ ಹಿಡಿಲಿಲ್ಲ. ಹಿಡಿಯುತ್ತೆ, ಏನೂ ಆಗಲ್ಲ ಅಂತ ಒಂದಲ್ಲ ಒಂದಿನ ಕೈ ಹಿಡಿಯುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ನೋಡೋಣ. ಇದಾಗಿದೆ. ಸ್ವಲ್ಪ ಒಣಗೋಷ್ಟೊತ್ತಿಗೆ ನಾನು ಇದೆಲ್ಲ ಮಡ್ಚ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ವ್ಲಾಗು ಲೆಂತಿ ಆಗಿಬಿಡ್ತೀನಿ ಅಂದರೆ. ಎಸ್ ಗೈಸ್, ಕಬೋರ್ಡೆಲ್ಲ ಅರೇಂಜ್ ಆಯಿತು. ನನ್ನ ಮಗಳದ್ದು ಎಲ್ಲ ಡಿವೈಡ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅಂದರೆ ಚಡ್ಡಿಗಳು ಒಂದು ಕಡೆ, ಪ್ಯಾಂಟ್ಗಳು ಒಂದು ಕಡೆ, ಟಿ ಶರ್ಟ್ಗಳು ಒಂದು ಕಡೆ ಅಂದ್ಬಿಟ್ಟು. ಇದೆಲ್ಲ ಕೆಳಗಡೆದು ಸೀರೆಗಳು, ಹೊಸ ಬಟ್ಟೆಗಳು ಗೈಸ್. ಅದರಲ್ಲೂ ಕೆಲವೊಂದು ಹೊಸದು ಇದೆ, ಕೆಲವೊಂದು ಸೀರೆಗಳಿದೆ. ಜಾಗನೇ ಸಾಕಾಗ್ತಾಯಿಲ್ಲ ಎಲ್ಲ. ಯಾಕೆಂದರೆ ಧೂಳು ಕೂತ್ಕೊಬಿಡುತ್ತೆ ಅಂತ ಎಲ್ಲ ಬ್ಯಾಗಲ್ಲೇ ಇಟ್ಟಿದ್ದೀನಿ. ಸದ್ಯಕ್ಕೆ ಕಬೋರ್ಡ್ ಕ್ಲೀನ್ ಆಯಿತು. ಬಟ್ಟೆಗೆ ಸಿಕ್ಕಿದೆ ಗೈಸ್ ಒಂದು ಬ್ಯಾಗ್. ನಂದು ನನ್ನ ಮಗಳದ್ದು ನನ್ನದೇ ಜಾಸ್ತಿ ಇರೋದು, ನನ್ನ ಮಗಳದ್ದು ಯಾವುದೂ ಇಲ್ಲ. ನಾವು ಬಿದ್ದುಬಿಟ್ಟಿದ್ವಿ ಅಂತ ಅದೊಂದು ಟೀ ಶರ್ಟ್ ಒಳಗೆ ಹಾಕೋದು ಬೇಡ ಅಂತ ತೆಗೆದಾಕಿದ್ದೀನಿ. ಸೊ ಆಯಿತು. ಆ ಸೀರೆಗಳು ಇಲ್ಲ ಹಾಕ್ಕೋಬೋದಲ್ಲ ಹ್ಯಾಂಗರ್ಗೆ ಅಂತ ಹೇಳಿದ್ರೆ, ಅದರಲ್ಲಿ ಕೆಲವೊಂದು ಒಗ್ದಿರೋದಿದೆ, ಕೆಲವೊಂದು ಒಗಿದೇ ಇರೋದಿದೆ. ಇದೆಲ್ಲ ಒಗ್ದಿರೋದು ಕೆಳಗಡೆ. ಅಂದರೆ ಉಟ್ಟಿರ್ತೀನಿ, ಕೆಲವೊಂದು ರೇಷ್ಮೆ ಸೀರೆಗಳಿರುತ್ತೆ, ಅವನ್ನೆಲ್ಲ ವಾಶ್ ಮಾಡೋಕ್ಕಾಗಲ್ಲ ಮೇಯ್ನು. ಸೊ ಹಂಗಾಗಿ ಅದನ್ನೆಲ್ಲ ಕೆಳಗಡೆ ಕವರಲ್ಲೇ ಇಟ್ಟಿದ್ದೀನಿ. ಸೊ ಎಸ್, ಈಗ ನನ್ನ ಮಗಳು ಮಲಗಿದ್ದಾಳೆ. ಉಸಿರೇ ಆಡೋಕ್ಕಾಗ್ತಾಯಿಲ್ಲ ಗೈಸ್, ಅಷ್ಟು ಜೋಡಿಸ್ಬಿಟ್ಟು ಒಂದೇ ಸಮನೆ. ಇನ್ನು ನಮ್ಮ ಹಸ್ಬೆಂಡ್ದು ಕಬೋರ್ಡು ಕ್ಲೀನ್ ಮಾಡಿಲ್ಲ. ಅವ್ರದ್ದು ಹೆಂಗಿದೆ ಫೋಲ್ಡಿಂಗ್ ಹಂಗಂಗೆ ಇದೆ. ತೆಗೆದು ಧೂಳು ಒರೆಸ್ಕೊಂಡು ನೀಟಾಗಿ ಅರೇಂಜ್ ಮಾಡಿ ಇಡಬೇಕು ಅಷ್ಟೇ ಅವ್ರದ್ದು, ಇನ್ನೇನಿಲ್ಲ. ನಮ್ಮದೇ ಗಜಬಿಜಿ ಆಗಿದ್ದಿದ್ದು. ಆದರೆ ಇವತ್ತೇ ಕಂಪ್ಲೀಟ್ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಮಾಡ್ಕೊತೀನಿ ಗೈಸ್. ಇನ್ನು ನನ್ನ ಮಗಳು ಹೋಮ್ವರ್ಕ್ ಬರೆಸ್ಬೇಕು. ಅವಳನ್ನೇ ದೋಳಿಸಿ ಪಾತ್ರೆ ಇದೆ ಒಂಚೂರು ತೊಳೆದ್ಬಿಟ್ಟು ಅವಳಿಗೆ ಸರಿ ಮಾಡಿಬಿಟ್ಟು ಹೋಮ್ವರ್ಕ್ ಬರೆಸ್ಬೇಕು. ಹಾಗಾಗಿ ಅದು ಮುಗಿದ್ರೆ ಟೈಮ್ ಇತ್ತು ಅಂದರೆ ಇವತ್ತೇ ಕ್ಲೀನ್ ಮಾಡ್ಕೊತೀನಿ, ಇಲ್ಲಾಂದರೆ ನಾಳೆ ಮಾಡ್ಕೊತೀನಿ. ಎಸ್ ಗೈಸ್, ಮೊಬೈಲ್ ಬಿದ್ದೋಗ್ತಾಯಿತ್ತು. ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.